ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಾನು ಬ್ಯಾಂಗ್ಳೂರು ಸಿಟಿ ಮಹಾಲಕ್ಷ್ಮಿ ಲೇಔಟಲ್ಲಿರೋ ಕಸ್ಟಮರ್ ಒಬ್ಬರು ಫೋನ್ ಮಾಡಿದ್ರು. 430 ಅಡಿ ಬೋರ್ವೆಲ್ನ ಕರೆಸಿದ್ದಾರೆ. ಸ್ಕ್ಯಾನಿಂಗ್ ಮಾಡ್ಕೊಡ್ಬೇಕು, ನೀರು ಕಡಿಮೆ ಬರ್ತಾಯಿದೆ ಅಂತ ಚೆಕ್ ಮಾಡಬೇಕಂತ ಕರೆಸಿದ್ರು. ಸೊ ಇದು ನೋಡ್ಬೋದು, ಮೇಲೆ 160 ಅಡಿಯಲ್ಲಿ ಯಾವ ರೀತಿ ಬಬಲ್ಸ್ ಬರ್ತಾಯಿದೆ ಅಂತ ಅಬ್ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, ಈ ಬಬಲ್ಸು ಮತ್ತು ಈ ನೀರು ಗುಳ್ಳೆಗಳು ಬರ್ತಾ ಇರೋದಕ್ಕೆ ಕಾರಣ ಏನಂದರೆ, ಬಂಡೆಯಿಂದ ನೀರು ಬೇರೆ ಕಡೆ ಪಾಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಏರ್ ಬಬಲ್ಸ್ ಅಂತಕ್ಕಂಥದ್ದು ನೀರು ಒಳಗಡೆ ಬರ್ತಾ ಇದೆ. ಸೊ ನೋಡ್ಬೋದು ಯಾವ ರೀತಿ ಬಬಲ್ಸ್ ಬರ್ತಿದೆ ಅಂತ. ಅಲ್ಲವರೆಗೂ ನೀರು ಖಾಲಿ ಆಗೋವರೆಗೂ ವೆಯ್ಟ್ ಮಾಡಿದೆ, ಯಾವುದೇ ರೀತಿ ನೀರು ಅಂತಕ್ಕಂಥದ್ದು ಅಲ್ಲಿ ಬರ್ತಾ ಇಲ್ಲ. ಸೊ ನೀರು ಎಳಿತಾ ಇರೋದ್ರಿಂದ ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ಆ ರೀತಿ ಬಬಲ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ಬ್ಯಾಂಗ್ಳೂರು ಸಿಟಿಯಲ್ಲೆಲ್ಲ ಸುಮಾರು 1,100 ಅಡಿವರೆಗೂ ಬೋರ್ವೆಲ್ ಅಂತಕ್ಕಂಥದ್ದು ಕೊರೆಸಿರ್ತಾರೆ. ಆಶ್ಚರ್ಯ ಏನಂದರೆ ಕೇವಲ 430 ಅಡಿಗೆ ಇವರಿಗೆ ಹೆವಿ 2 ಇಂಚ್ ನೀರು ಸಿಕ್ಕಿದೆ. ಸೊ ಕಸ್ಟಮರ್ ಏನು ಅನ್ಕೊಂಡಿದ್ದಾರಂತೆ, ಬೋರಲ್ಲಿ ನೀರಿಲ್ಲ, ಸೊ ಅದಕ್ಕೋಸ್ಕರ ಏನೋ ಕಡಿಮೆ ಬರ್ತಾಯಿದೆ ಏನೋ ಅನ್ಕೊಂಡಿದ್ದಾರೆ. ಇಲ್ಲ ಪೈಪ್ ಏನೋ ತೂತಾಗಿರ್ಬೋದು ಅನ್ಕೊಂಡಿದ್ರು. ಸೊ ಪೈಪು ತೂತಾಗಿರಲಿಲ್ಲ ಮತ್ತು ಬೋರಲ್ಲಿ ನೀರು ಸಹ ಕಡಿಮೆ ಆಗಿರಲಿಲ್ಲ. ಇದಕ್ಕೆ ಪ್ರಾಬ್ಲಮ್ ಆಗಿದ್ದು ಬಂದು ಸ್ಟಾರ್ಟ್ರಲ್ಲಿರೋ ಕಂಡೇಸರ್ಸ್ ಸಿಂಗಲ್ ಪೇಜ್ ಮೋಟ್ರ್ ಆಗಿತ್ತು. ಆ ಸ್ಟಾರ್ಟ್ರಲ್ಲಿರೋ ಕಂಡೇಸರ್ಸ್ ಮೆಲ್ಟ್ ಆಗಿರೋದ್ರಿಂದ ಈ ರೀತಿ ನೀರು ಪ್ರೆಷರ್ ಕಡಿಮೆ ಬರ್ತಾಯಿತ್ತು. ಸೊ ಅದನ್ನು ಸಹ ನಾವು ರೆಡಿ ಮಾಡಿಕೊಟ್ರಿ. ಅದಾದಮೇಲೆ ಮೋಟ್ರನ್ನು ಸಹ ಆನ್ ಮಾಡಿಕೊಟ್ರಿ. ಹೈ ಪ್ರೆಷರ್ ನೀರು ಹೊಡಿತಾಯಿತ್ತು ಫ್ರೆಂಡ್ಸ್, ಯಾಕಂದರೆ ನೀರು ಮೇಲೇ ಇರೋದ್ರಿಂದ 1.5 ಇಂಚ್ ಹೆವಿ ಪ್ರೆಷರ್ ನೀರು ಹೊಡಿತಾ ಇತ್ತು. ಸೋಂಪು ಬೋಯಲ್ಲ ಒಂದು 15 ಇಂದ 20 ನಿಮಿಷ ಒಳಗಡೆ ತುಂಬೋಯ್ತು. ಸೊ ಅಬ್ಸರ್ವ್ ಮಾಡ್ಬೋದು, ಈ ಬೋರ್ನ 400 ಅಡಿ 430 ಅಡಿಗೆ ಯಾಕೆ ನಿಲ್ಲಿಸಿದ್ದಾರೆ ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಈ ಬೋರಲ್ಲಿ ಸಿಕ್ಕಿರ್ತಕ್ಕಂಥ ಗ್ಯಾಪ್ ಸುಮಾರು ಈ ಕಡೆ ಉದ್ದ ಒಂದು 10 ರಿಂದ 15 ಅಡಿ ಉದ್ದ ಗ್ಯಾಪ್ ಸಿಕ್ಕಿದೆ, ಮತ್ತು ಅಗಲ ಒಂದು 6 ಅಡಿ ಅಗಲ ಇರೋ ಗ್ಯಾಪ್ ಸಿಕ್ಕಿದೆ. ಆ ಗ್ಯಾಪ್ನು ಸಹ ನಿಮಗೆ ತೋರಿಸ್ತೀನಿ. ನೋಡ್ಬೋದು, ಇವಾಗ ಮೋಟ್ರ್ವರೆಗೂ ಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್ ಮೋಟ್ರ್ವರೆಗೂ ಹೋಗುತ್ತೆ ಕ್ಯಾಮ್ರಾ. ಮೋಟ್ರ್ ಹತ್ರನೂ ಸಹ ಯಾವುದೇ ರೀತಿಯ ಲೀಕೇಜ್ ಪ್ರಾಬ್ಲಮ್ ಇಲ್ಲ, ವಾಟರ್ ಲೀಕ್ ಆಗ್ತಾ ಇಲ್ಲ. ಅಬ್ಸರ್ವ್ ಮಾಡ್ಬೋದು, ಇದು ಮೋಟ್ರ್ ಪಂಪ್ ಇದು. ಸೊ ಇದಾದಮೇಲೆ ಮೋಟ್ರಿಂದ ಕೆಳಗಡೆ ಬಿಟ್ಟಿದ್ದೀನಿ ಕ್ಯಾಮ್ರಾ, ನೀವು ನೋಡ್ಬೋದು. ಫ್ರೆಂಡ್ಸ್, ಇದೇ ರೀತಿ ನೀವು ಏನನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್, ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ. ನಾವು ಬೆಂಗಳೂರು ಸಿಟಿ ಎಲ್ಲ ಸೈಡು ಇದೇ ಕ್ಲಾರಿಟಿ, ಸೇಮ್ ಕ್ಲಾರಿಟಿ ಸ್ಕ್ಯಾನಿಂಗ್ ಮಾಡ್ಕೊಡ್ತೀವಿ. ಇವಾಗ ನೀವು ನೋಡ್ಬೋದು 10 ಅಡಿ ಉದ್ದ ಗ್ಯಾಪ್ ಇದೆ ಫ್ರೆಂಡ್ಸ್, ಅಬ್ಸರ್ವ್ ಮಾಡ್ಬೋದು. ಈ ರೀತಿ ದೊಡ್ಡ ಗ್ಯಾಪ್ ಸಿಕ್ಕಿದ್ರಿಂದ ಒಂದೇ ಸತಿ 2 ರಿಂದ 3 ಇಂಚ್ ನೀರು ಸಿಕ್ಕಿದ್ರಿಂದ ಲಾರಿ ಅವರು ಇಲ್ಲಿಂದ ಡ್ರಿಲ್ ಮಾಡೋಕ್ಕಾಗಲಿಲ್ಲ. ಯಾಕೆ ಡ್ರಿಲ್ ಮಾಡೋಲ್ಲ ಅಂದರೆ, ಐಸ್ ಪ್ರೆಷರ್ ಗಾಡಿ ಡ್ರಿಲ್ಲಿಂಗ್ ಮಾಡೋಕ್ಕೆ 1 ರಾಡ್ ಹೊಡೋದಕ್ಕೆ ಸುಮಾರು 1 ಅವರ್ ಮೇಲೆ ತಗೊಳುತ್ತೆ. ಸೊ ಡೀಸೆಲ್ ಸಹ ಜಾಸ್ತಿ ಕುಡಿಯುತ್ತೆ ಅಂದ್ಬಿಟ್ಟು ಲಾರಿ ಡ್ರಿಲ್ಲಿಂಗ್ ಅಂತಕ್ಕಂಥದ್ದನ್ನ ಮಾಡೋದಿಲ್ಲ ಅವರು. ನೋಡ್ಬೋದು, ಈ ಗ್ಯಾಪು ಸುಮಾರು ಒಂದು 10 ಅಡಿ ಉದ್ದ ಇದೆ, 6 ಅಡಿ ಅಗಲ ಇದೆ. ಇಲ್ಲಿ ಹೆವಿ ನೀರು ಸಿಕ್ಕಿರೋದ್ರಿಂದ ಬೋರ್ವೆಲ್ ಇಲ್ಲಿಂದ ಆಚೆ ಕೇವಲ ಒಂದು 10 ಅಡಿ ಅಷ್ಟೇ ಡ್ರಿಲ್ಲಿಂಗ್ ಮಾಡಿದ್ದಾರೆ. ಅದಾದಮೇಲೆ ಡ್ರಿಲ್ಲಿಂಗ್ ಅಂತಕ್ಕಂಥದ್ದನ್ನ ಮಾಡಿಲ್ಲ. ಸೊ ಇದೇ ರೀತಿ ಗ್ಯಾಪ್ಗಳು ನಿಮ್ಮದ್ರಲ್ಲಿ ಸಿಕ್ಕಿದೆ ಚೆಕ್ ಮಾಡಿಸ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ಬೋದು ಯಾವ ರೀತಿ ಗ್ಯಾಪ್ಸ್ ಇದೆ ಅಂತ. ಇಲ್ಲಿಂದ ಕೆಳಗಡೆ ಮೋಟ್ರ್ ಇಳಿಸೋದನ್ನು ಸ್ವಲ್ಪ ಹುಷಾರಾಗಿ ಇಳಿಸಬೇಕು, ಯಾಕಂದರೆ ಇಲ್ಲಿರೋ ಲೂಸ್ ಬೋಟ್ರಸ್ ಏನೋ ಮೋಟ್ರ್ ಮೇಲೆ ಬಿದ್ದರೆ ಮೋಟ್ರ್ ಬರೋಕ್ಕೆ ಚಾನ್ಸಸ್ ಇರಲ್ಲ, ಕಚ್ಕೊಂಡು ಕಿತ್ತೋಗೋ ಚಾನ್ಸಸ್ ಸಹ ಇರುತ್ತೆ. ಇದಾದಮೇಲೆ ಬಾಟಮ್ ಸಿಗುತ್ತೆ, ನೋಡ್ಬೋದು ನೀವು. ನೆಕ್ಸ್ಟು ಬಾಟಮೇ ಸಿಗೋದು. ಫ್ರೆಂಡ್ಸ್, ಇದೇ ರೀತಿ ವೀಡಿಯೋಸು ನನ್ನ ಅಕೌಂಟಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೂ ಯಾರೇ ನನ್ನ ಅಕೌಂಟ್ನ ಫಾಲೋ ಮಾಡ್ತಾಯಿಲ್ಲ, ಈ ವಿಡಿಯೋನ ಆದಷ್ಟು ರೈತರಿಗೆ ಮತ್ತು ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಯಾರು ನನ್ನ ಅಕೌಂಟ್ನ ಫಾಲೋ ಮಾಡ್ತಾಯಿಲ್ಲ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬು, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ 3ರಲ್ಲಿ ನನ್ನ ಅಕೌಂಟ್ ಇದೆ ಅಂತ ಹೇಳಿ ಶುಭ ದಿನ.